ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ನಾವು ಆರಾಮದೀವಿ ನೋಡ್ರಿ. ಸಾಮಾನ್ಯವಾಗಿ ಹೆಣ್ಮಕ್ಳು ಹೆಂಗತ್ತಂದ್ರೆ ರಾತ್ರಿ ಮಲ್ಕೊಳ್ಳೋವಾಗು ಇವತ್ತು ಅಡುಗೆ ಏನು ಮಾಡ್ಬೇಕು, ಮುಂಜಾನೆ ಎದ್ದ ತಕ್ಷಣ ಅಡುಗೆ ಏನು ಮಾಡಬೇಕು ಅನ್ಕೋತೆ ಮಲ್ಕೊಂಡಿರ್ತಾರೆ. ಮತ್ತು ಮುಂಜಾನೆ ತಕ್ಷಣ ಸಂಜೆ ಅಡುಗೆ ಏನು ಮಾಡಬೇಕು, ಹೆಂಗಂದ್ರೆ ಹೆಣ್ಮಕ್ಳಿಗೆ ಒಂಥರ ಅಡುಗೆ ಒಂಥರ ಟೆನ್ಷನ್ ಇದ್ದಂಗೆ. ಏನಾದರೂ ಮಾಡ್ಬೇಕಂತಿರ್ತೀವಿ. ಕೆಲವೊಂದು ಟೈಮ್ ಹೆಂಗಾಗಿರ್ತದೆ ಅಂದ್ರೆ ರಾತ್ರಿ ಇದು ಮಾಡ್ಬೇಕಂತ ಮಲ್ಕೊಂಡಿರ್ತೀವಿ, ಮುಂಜಾನೆ ತಕ್ಷಣ ಇನ್ನೊಂದು ಏನೋ ಮಾಡಿರ್ತೀವಿ. ಅದಕ್ಕಾಗಿ ಚಿನ್ನರಿ ಸ್ಕೂಲಿಗೆ ಹೋಗ್ತಾನಂತೇಳಿ ನೀವು ಸ್ವಲ್ಪ ಜಲ್ದಿನೇ ಸ್ವಲ್ಪ ಟಿಫಿನ್ ಮಾಡ್ಕಟ್ಟಿ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಿದ್ರೆ ಅಂತೇಳಿ ನಾವು ಹಿಂದ್ಗಡೆ ಮಾಡ್ಕೊಂಡ್ರತ್ತಂತೇಳಿ ಅವನಿಗೆ ಮುಂಜಾನೆ ಸ್ಕೂಲಿಗೆಲ್ಲ ಕಳಿಸಿ ಆಮೇಲೆ ಸ್ವಲ್ಪ ಚಹಾ ಕುಡಿದು ಮತ್ತೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡ್ಲಾತಿದ್ದೆ. ಸೋನಾ ಬೇರೆ ಎದ್ದಿದ್ನಲ್ಲ, ಅದಕ್ಕಾಗಿ ಸೋನಾಗೂ ಸ್ವಲ್ಪ ಆಟ ಆಡ್ಸೋಮಂತೇಳಿ ಎದ್ದ ತಕ್ಷಣವೇ ಹೆಂಗಂದ್ರೆ ಅವ್ನು ಮಾರಿ ಮುಂದೆ ಯಾರಾದರೂ ಒಬ್ರು ಇರಬೇಕು, ಇಲ್ಲಾಂದ್ರೆ ಎದ್ದ ತಕ್ಷಣವೇ ಸೀದಾ ಆ ಕಡೆ ಈ ಕಡೆ ನೋಡ್ಕೋತೆ ಬಂದುಬಿಡ್ತಾನೆ. ನಾನು ಅಲ್ಲೇ ಚಹಾ ಕುಡ್ಕೋತ ಕುಂತಿದ್ದೆ, ಅಲ್ಲಿದೆ ಬಂದ ಅವ ಆಟ ಆಡ್ಸೋಕ್ಕೋ ಅಂತ ಬಂದ. ಕೈಯಾಗೆ ಏನಾದರೂ ಒಂದು ಸಿಕ್ಕರೆ ಹಿಡ್ಕೊಂಡು ಹಾಗೆ ಬರ್ತಿರ್ತಾನೆ. ಅದು ವಾಚ್ ಬೇರೆ ಖರಾಬ್ ಮಾಡಿಬಿಟ್ಟಿದ್ದ ನಮ್ಮ ತಮ್ಮಂದು. ನಮ್ಮ ಸೋನು ಹೆಂಗತ್ತಂದ್ರೆ ಯಾವುದೇ ಒಂದು ಸಾಮಾನ್ಯ ಕೈಯಾಗ ಸಿಕ್ಕ ತಕ್ಷಣ ಫಸ್ಟಿಗೆ ಕೊಡ್ಲಕ್ಕೆ ಹೋಗ್ತಾನೆ. ಅದು ನಾವು ತೊಗೊಂಡ್ರೆ ಸರಿ ಫಸ್ಟ್ನೇ ಸಲಿಗೆ, ಇಲ್ಲಾಂದ್ರೆ ಅದು ತಾನೇ ಬಿಸಾಕಿ ಆಮೇಲೆ ಮುರಿದು ಎಲ್ಲ ಖರಾಬ್ ಮಾಡಿಬಿಟ್ಟಿರ್ತಾನೆ. ಅವನದಿದು ಹಂಗೆ ಆಗಿಬಿಡ್ತದೆ. ಅದಕ್ಕಾಗಿ ವಾಚ್ ಎಲ್ಲ ಪೂರ್ತಿ ಎಲ್ಲ ಪಾರ್ಟ್ಸ್ಗಳೆಲ್ಲ ಬಿಚ್ಚಿ ಎಲ್ಲ ಖರಾಬ್ ಮಾಡಿಬಿಟ್ಟಿದ್ದ. ಅದು ಆಮೇಲೆ ತಂದು ಕೈಯಾಗಿಟ್ಟು ತೋರಿಸ್ಲಾತಿದ್ದ. ಅವನ ಜೊತೆ ಆಟ ಆಡ್ಕೋತ ಕೂತ್ರಂತರೂ ಟೈಮ್ ಹೋಗಿದೆ ಗೊತ್ತಾಗಂಗಿಲ್ಲ. ಅದಕ್ಕಾಗಿ ಹೆಂಗಿದ್ರು ಲೇಟ್ ಆಗ್ಯದ ಅಂತೇಳಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಡುಗೆ ಏನು ಮಾಡಿನಪ್ಪ ಅಂತಂದ್ರೆ ಇವತ್ತು ಬದ್ನಿಕಾಯಿ ಅಡುಗೆ ಮಾಡೀನಿ. ಯಾಕಂದ್ರೆ ಅದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಮ್ಮ ಮನೆಗಂತೂ ಸ್ಪೆಷಲ್ ಬದ್ನಿಕಾಯಿ ಅಡುಗೆ ಅಂದ್ರಂತೂ ಎಲ್ಲರಿಗೂ ಫೇವ್ರೇಟ್ ಹೆಂಗಂದ್ರೆ ಅದ್ರಾಗ ಸ್ಪೆಷಲಿ ರೊಟ್ಟಿ ಆಮೇಲೆ ಬದ್ನಿಕಾಯಿ ಅಡುಗೆ ಇಷ್ಟಪಡ್ತಾರೆ. ನಾ ಬದ್ನಿಕಾಯಿ ಅಡುಗೆ ಮಾಡೋ ಟೈಮಿಗೆ ಜಾಸ್ತಿ ಚಪಾತಿ ಮಾಡೋಂಗಿಲ್ಲ, ಮಾಡಿದ್ರೂ ಭಾಳ ಕಡಿಮೆ, ಜಾಸ್ತಿ ರೊಟ್ಟಿನೇ ಮಾಡ್ತೀನಲ್ಲ. ಅದಕ್ಕಾಗಿ ಈ ಅಡುಗೆ ಅಂತೂ ಭಾಳ ಅಂದ್ರೆ ಭಾಳ ಇಷ್ಟ ನಮ್ಮ ಮನ್ಯಾಗ. ನಮ್ಮ ಮಾಡ್ಕೊಂಡು ಎಲ್ಲರೂ ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಅಡುಗೆ ಆಯಿತು. ಹೆಂಗಿದ್ರು ನಾವು ಊಟ ಮಾಡೋ ಟೈಮ್ ಬೇರೆ ಆಗ್ಯದ ಅಂತೇಳಿ ಅವಾಗೆ ಅನ್ನ ಕೆಟ್ಟೈತೆ ಅಂತೇಳಿ ಅನ್ನನೂ ಮಾಡಿದೆ. ಅನ್ನನೂ ಮಾಡಿದ್ದಾಯಿತು. ಯಾಕಂದ್ರೆ ಟೈಮ ಮುಂಜಾನೆ ಮಾಡ್ಬೇಕಂದ್ರೆ ಅಷ್ಟು ಜಲ್ದಿ ಆಗೋಲ್ಲ. ಅದ್ರಾಗ ಹುಡುಗರು ಜಲ್ದಿ ಎದ್ರಂತರೂ ಕೈ ಬಿಡೋಂಗಿಲ್ಲ. ಅವ್ರಿಗೆ ರೆಡಿ ಮಾಡಲಿಕ್ಕೆ ಒಂದು ಟೈಮ್ ಹೋಗ್ತದೆ. ಅದಕ್ಕಾಗಿ ನಾ ಅಡುಗೆ ಎಲ್ಲ ಮಾಡೋದಾಯ್ತಲ್ಲ, ಅದಕ್ಕಾಗಿ ಮ್ಯಾಗ ಸ್ವಲ್ಪ ಕೊತ್ತಂಬರಿ ಹಾಕಿ ಮುಗಿಸ್ಬಿಟ್ರೆ ನೋಡಿರಿ ಬದ್ನಿಕಾಯಿ ಅಡುಗೆ ರೆಡಿ ಆಯಿತು. ನಾ ಜಾಸ್ತಿ ಬದ್ನಿಕಾಯಿ ಅಂತ ಪಲ್ಯ ಮಾಡೋದಕ್ಕಿಂತಲೂ ಹೋಳಿಗೆ ಪಲ್ಯ ಮಾಡ್ತಾರಲ್ಲ ಅದಕ್ಕಿಂತಲೂ ಜಾಸ್ತಿ ನಮ್ಮ ಮನ್ಯಾಗ ಅಡುಗೆ ಎಲ್ಲರೂ ಇಷ್ಟಪಡ್ತಾರೆ ಅಂತೇಳಿ ಅಡುಗೆ ಮಾಡೋದೇ ಜಾಸ್ತಿ. ಇದ್ರ ಜೊತೆ ಅಂದ್ರೆ ಅನ್ನ, ಚಪಾತಿ, ಆಮೇಲೆ ರೊಟ್ಟಿ ಏನು ಬೇಕಾದರೂ ಯಾವುದ್ರ ಬೇಕಾದರೂ ಕಾಂಬಿನೇಷನ್ ಆಗ್ತದೆ. ಅದಕ್ಕಾಗಿ ನಾನು ಇವತ್ತು ಹಿಟ್ಟು ಹಚ್ಚಿ ಚಪಾತಿ ಮಾಡೀನಿ. ನೋಡಿರಿ ಎಷ್ಟು ಚಂದ ಉಬ್ಬಿ ಬರ್ತಾವೆ. ಜಾಸ್ತಿ ಹಂಗಂದ್ರೆ ನಮ್ಮ ಮನೆಗೆ ಎಣ್ಣೆ ಹಚ್ಚಿ ಚಪಾತಿ ತಿನ್ನೋದಕ್ಕಿಂತಲೂ ನಾವೆಲ್ಲ ಎಣ್ಣೆ ಹಚ್ಚಿ ಚಪಾತಿ ತಿಂದಿರ್ತೀವಿ. ನಮ್ಮ ಮನೆಯವ್ರಿಗೆ ಅದು ಹಿಟ್ಟು ಹಚ್ಚಿ ಚಪಾತಿ ಬೇಡ್ತಾರೆ ಅಂತೇಳಿ ಅಥವಾ ಪುಲ್ಕ ಅಥವಾ ಹಿಟ್ಟು ಹಚ್ಚಿ ಚಪಾತಿ ಎರಡೂ ಇಷ್ಟಪಡ್ತಾರೆ ಅಂತೇಳಿ ಅದಕ್ಕಾಗಿ ಹಿಟ್ಟು ಹಚ್ಚಿ ಚಪಾತಿನೇ ಮಾಡಿ ನೋಡಿರಿ ಇವತ್ತು. ಭಾಳ ಅಂದ್ರೆ ಭಾಳ ಚಂದ ಆತವ. ಒಂಥರ ಉಬ್ಬಿದ್ರೆ ಒಂಥರ ಮೆತ್ತಗೆ ಹಳ್ಳಿ ಹಿಡ್ದಂಗೆ ಆತವ ಕೈಯಾಗ, ಈ ಥರ ಆತವ. ಇದ್ರ ಜೊತೆ ಇವತ್ತು ಚಪಾತಿ ಮಾಡಿ ನೋಡಿರಿ. ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿದ್ಮ್ಯಾಗ ಮತ್ತೆ ಕ್ಲೀನಿಂಗ್ ಮಾಡೋದು ಮತ್ತೆ ಮನೆ. ಯಾಕಂದ್ರೆ ಮುಂಜಾನೆ ಒಂದು ಟೈಮ್ ಅಡುಗೆ ಮಾಡಾಗ ಒಂದು ಟೈಮ್ ಕ್ಲೀನಿಂಗ್ ಮಾಡಿ ಮತ್ತೆ ಅಡುಗೆ ಮಾಡಿರ್ತೀವಿ. ಅಡುಗೆ ಮಾಡಿದ್ಮೇಲೆ ಎಲ್ಲ ಅಡುಗೆ ಮುಗಿದ್ಮ್ಯಾಗ ಮತ್ತೆಲ್ಲ ಅಡುಗೆ ಎಲ್ಲ ಪಲ್ಯ ಒಂದು ಡಬ್ಯಾಗ ಹಾಕೋದು, ಏನು ಕಡಾಯಿ ಒಳಗೆ ಏನು ಮಾಡಿರ್ತೀವಲ್ಲ ಮತ್ತೊಂದು ಇದ್ರೊಳಗೆ ಒಂದು ಸಣ್ಣ ಇದು ನೋಡಿ ಹಾಕೋದು, ಉಳ್ದಿತ್ತಂದ್ರೆ ಪ್ಲೇಟ್ನಾಗ. ಆಮೇಲೆ ರೊಟ್ಟಿ ಚಪಾತಿ ಮತ್ತೆಲ್ಲ ತೆಗೆದಿಟ್ಟು ಮತ್ತೆಲ್ಲ ಮನೆ ಕ್ಲೀನ್ ಮಾಡೋದು, ಅಡುಗೆ ಮನೆ. ಯಾಕಂದರೆ ಹೊರಗೆ ಹೋದವ್ರಿಗೆ ಒಂದು ಕೆಲಸ ಇದ್ರೆ ಒಂದೇ ಕೆಲಸ ಮಾಡಿದ್ರೆ ಮನೆಯಾಗಿದ್ರೆ ಕೆಲ್ಸಕ್ಕಂದ್ರೂ ಲೆಕ್ಕನೇ ಇರೋಲ್ಲ. ಏನು ಮಾಡಿದ್ರು ಕೆಲಸ ಚಂತನ ಮಾಡಿದ್ರು ಮುಗಿಯಂಗಿಲ್ಲ. ಅದ್ರಾಗ ಈ ಮಕ್ಕಳಿದ್ರಂತೂ ಮುಗಿದು ಹೋಯ್ತು. ಯಾಕಂದ್ರೆ ಕೈ ಬಿಡ್ಲಿಕ್ಕಂದ್ರೆ ಅವ್ರು ಹಠ ಮಾಡ್ಲಕ್ಕತ್ರ ಆ ಕಡೆ ಕೆಲಸ ಬಿಟ್ಟು ಈ ಕಡೆಗೆ ಎತ್ಕೋಬೇಕೇ ಆಗ್ತದೆ. ಮತ್ತು ಇನ್ನೊಂದು ಏನಂತಂದ್ರೆ ಈ ಕಡೆ ಅಡುಗೆ ಬೇರೆ, ಮತ್ತು ಮುಂಜಾನೆ ಹೋಗೋ ಅಡ್ಯಾಗ ಕೆಲಸ ಮಾಡೋಕೆ ಪುರ್ಸೊತ್ತಿಗಿರಲ್ಲ, ಅಷ್ಟು ಕೆಲಸ ಆಗಿರ್ತದೆ ಮುಂಜಾನೆ ಅಂತೂ. ಇದೆಲ್ಲ ಮುಗಿತು ಅನ್ನೋದ್ರಾಗ ಮತ್ತು ಮಕ್ಳಿಗೆ ಜಳಕ ಆಗಲಿ ಅಥವಾ ನಮ್ಮದು ಕೆಲಸ ಆಗಲಿ, ಬೇರೆ ಬೇರೆ ಕೆಲಸ ಆಗಲಿ, ಮತ್ತು ಅವ್ರಿಗೆ ಊಟ, ಮತ್ತು ಮಧ್ಯಾಹ್ನ ಮತ್ತು ಅವ್ರದ್ದು ಸ್ಕೂಲಿಂದ ಬರೋದು, ಮತ್ತು ಅವ್ರಿಗೆ ಊಟ, ಹಿಂಗೆ ಮತ್ತು ನಮ್ಮ ಚಿನ್ನರಿಗೆ ಊಟ ಮಾಡಿಸೋರಿಗೆ ಟೈಮ್ ಹೆಂಗೆ ಹೋಗ್ತದೆ ಅಂದೇ ಗೊತ್ತಾಗಂಗಿಲ್ಲ. ಯಾಕಂದ್ರೆ ಮಧ್ಯಾಹ್ನ ಹೆಂಗಂದ್ರೆ ಮಲ್ಕೋಬೇಕಂದಾಗ ಅವ್ರಿಗೆ ನಿದ್ದೆ ಬಂದಾಗ ನಮ್ಗೆ ನಿದ್ದೆ ಬರೋಂಗಿಲ್ಲ, ನಮಗೆ ನಿದ್ದೆ ಬಂದಾಗ ಅವ್ರು ಮಲ್ಕೊಳ್ಳಲ್ಲ. ಯಾಕಂದ್ರೆ ಮಕ್ಕಳಂತೂ ಮಧ್ಯಾಹ್ನದಾಗ ಮಲ್ಕೊಳ್ಳೋದೇ ಭಾಳ ಅಂದ್ರೆ ಭಾಳ ಕಡಿಮೆ. ಯಾಕಂದ್ರೆ ಯಾರಾದರೂ ಒಂದು ಸ್ವಲ್ಪ ಅದ್ರಾಗ ನಮ್ಮ ಏರಿಯಾದಾಗಂತೂ ಸ್ವಲ್ಪ ಹುಡುಗರು ಜಾಸ್ತಿ ಅದಾವಲ್ಲ, ಸ್ವಲ್ಪ ಏನಾದರೂ ಆವಾಜ್ ಕೇಳಿದ್ರೆ ಹೋಗ್ಬಿಡ್ತಾರೆ. ಇನ್ನು ಸಂಜೆಗೆ ಸಿಂಪಲ್ಲಾಗಿ ಏನಕ್ಕಂದ್ರೆ ಉಂಡು ಬೇಸರ ಆಗಿಬಿಡ್ತದೆ ಅಂತೇಳಿ ಇವತ್ತು ಫ್ರೈಡ್ ರೈಸ್ ಮಾಡ್ಲತ್ತೀನಿ ಸಿಂಪಲ್ಲಾಗಿ. ಯಾಕಂದ್ರೆ ಆದಷ್ಟು ನಾವು ಮೊದಲಿಗೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಳತ್ತೀನಿ ನೋಡಿರಿ. ಈಗ ಉಳ್ಳಾಗಡ್ಡಿ ಕಟ್ ಮಾಡ್ಕೊಳ್ಳೋದಾಯಿತು. ಈಗ ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿನಿ. ಆದಷ್ಟು ಖಾರ ಇದ್ದು ಅಂದ್ರೆ ಮಕ್ಕಳು ಮನೆಯಾಗಿದ್ದು ಅಂದ್ರೆ ಸ್ವಲ್ಪ ಕಡಿಮೆನೂ ಹಾಕ್ಬೋದು. ಇಲ್ಲ ಮೆಣ್ಸಿನ್ಕಾಯಿ ಸ್ವಲ್ಪ ಆದಷ್ಟು ಸಣ್ಣಗೆ ಹೊಳೆದ್ರೆ ಚಲೋ ಅನ್ನಿಸ್ತಾವೆ. ನಾವು ಎಷ್ಟು ಸಣ್ಣ ಹೊಳ್ತೀವಲ್ಲ ಅಷ್ಟು ಸಣ್ಣ ಪ್ರಮಾಣ ಆದ್ರೆ ಚಲೋ ಅನ್ನಿಸ್ತದೆ. ಈಗ ಮೆಣ್ಸಿನ್ಕಾಯಿ ಹುಳ್ಕೊಳ್ಳೋದು ಆಯಿತು. ಈಗ ನೋಡಿರಿ ಎಲೆಕೋಸು ತೊಗೊಂಡಿನಿ. ಈ ಎಲೆಕೋಸನ್ನ ಆದಷ್ಟು ನಾವು ಉದ್ದ ಪ್ರಮಾಣ ಹುರ್ಕೊಂಡ್ರೂ ನಡೀತದೆ. ಹಿಂಗೆ ಅದ್ರಾಗೆ ಇಲ್ಲ ಕಟ್ ಮಾಡಿ ಸಣ್ಣ ಮಾಡ್ಕೊಂಡ್ರೂ ನಡೀತದೆ. ಯಾವುದೇ ಅಲ್ಲಿ ನಾವು ಮಾಡ್ಬೇಕಾದ್ರೂ ಮನ್ಯಾಗ ಆದಷ್ಟು ಈ ಫ್ರೈಡ್ ರೈಸಿಗೆ ಇದೆ ಅಂತಲ್ಲ, ಮನೆಯಾಗ ಯಾವುದೇ ಕಾಯಿ ಪಲ್ಯ ಇರಲಿ ಅಂದರೆ ಯಾವುದೇ ತರಕಾರಿಗಳಿದ್ರೂ ಹಾಕಿದಷ್ಟು ಚಲೋ.
ಯಾವುದೇ ಇದು ಅದು ಅಂತಿರಲ್ಲ, ಎಷ್ಟು ಇರ್ತಾವಲ್ಲ ಅಷ್ಟು ಹಾಕಿದಷ್ಟು ಚಲೋ ಅನ್ನಿಸ್ತದ. ಈಗ ನೋಡಿರಿ ಹಸಿ ಮೆಣಸಿನ್ಕಾಯಿ ಆಯಿತು, ಉಳ್ಳಾಗಡ್ಡಿ ಆಯಿತು, ಆಮೇಲೆ ಎಲೆಕೋಸನ್ನು ಕಟ್ ಮಾಡೋದಾಯಿತು. ಗಜ್ರಿ ಇತ್ತಂತೇಳಿ ಒಂದೇ ಗಜ್ರಿ ಇತ್ತಂತೇಳಿ ಅದಕ್ಕಾಗಿ ಗಜ್ರಿನೂ ಕುಡಿಸ್ಕೊಳತ್ತೀನಿ. ಸೌಂತಿಕಾಯಿ ಇದ್ದರೆ ಸೌಂತಿಕಾಯಿನೂ ಹಾಕ್ಬೋದು, ಆಮೇಲೆ ಬೀಟ್ರೂಟ್ನೂ ಹಾಕ್ಬೋದು. ಯಾವ ಇರ್ತಾವದ ಇದೆ ಅಂತಲ್ಲ, ಯಾವುದೇ ಥರ ಕಾಯಿಪಲ್ಯ ಇದ್ದರೂ ಹೆಲ್ದಿಗೆ ಚಲೋನೇ ಅಲ್ಲ. ಎಷ್ಟು ಕಾಯಿಪಲ್ಯ ಹಾಕಿದ್ರೂ ಎಷ್ಟು ಕಾಯಿಪಲ್ಯ ಹಾಕ್ತೀವಲ್ಲ ಅಷ್ಟು ಚಲೋ ಅನ್ನಿಸ್ತದ. ಈಗ ನೋಡ್ರಿ ನಾ ಡಬ್ಬು ಮೆಣಸಿನ್ಕಾಯಿ ಹೊಳ್ಕೊಳತ್ತೀನಿ. ಯಾಕಂದರೆ ಇವು ಉದ್ದುದ್ದು ಹೊಳ್ಕೊಂಡ್ರೆ ನಡೀತದೆ, ಇಲ್ಲ ಸಣ್ಣ ಪ್ರಮಾಣ ಹೊಳ್ಕೊಂಡ್ರೆ ನಡೀತದೆ. ಆದಷ್ಟು ಸ್ವಲ್ಪ ಉದ್ದುದ್ದ ಇವು ಆಯಿತು. ಆಮೇಲೆ ಎಲೆಕೋಸು ಅದಲ್ಲ ಅದನ್ನು ಸ್ವಲ್ಪ ಉದ್ದುದ್ದು ಹೊಳ್ಕೊಂಡ್ರೆ ಚಲೋ ಅನ್ನಿಸ್ತದೆ. ಆಮೇಲೆ ಗಜ್ರಿ ಈಗ ನೋಡಿರಿ ಎಲ್ಲ ಹೊಳೋದಾಯ್ತು ನೋಡಿರಿ. ಈಗ ಕಲರ್ ಎಷ್ಟು ಮಸ್ತ್ ಕಾಣ್ಲತ್ತವಲ್ಲ. ಪೂರ್ತಿ ಇದನ್ನೇ ತುಂಬ್ಯದ, ಜಾಗನೇ ಇಲ್ಲ ಇಲ್ಲಿ. ಇನ್ನೊಂದು ಏನಾದರೂ ಉಳಿದ್ರೂ ಜಾಗ ಇಲ್ಲಾರ್ದಂಗೆ ಆಗ್ಬಿಟ್ಟದ. ಈಗ ಇವೆಲ್ಲ ಪಾನಿ ಹೊಡಿ ಟೈಮ. ಹೆಂಗಂದ್ರೆ ನಾವು ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಹೆಂಗಂದ್ರೆ ಎಷ್ಟೇ ಪಾತ್ರೆಗಳು ತೊಗೊಂಡ್ರು ಸಾಲಂಗಿಲ್ಲ. ಮನೆಯಾಗ ಎಷ್ಟು ಸಾಮಾನು ಇದ್ರೂ ಇನ್ನೊಂದು ಏನಾದರೂ ಹೊಸದು ನೋಡಿದ್ರೆ ತೊಗೋಬೇಕೇತ್ ಅನ್ನಿಸ್ತಿರ್ತದೆ. ಈಗ ನೋಡಿರಿ ಒಂದು ಇದ್ರದ್ದು ಹಿತ್ತಾಳಿದ ಬುಟ್ಟಿ ತೊಗೊಂಡಿನಿ. ಬುಟ್ಟಿ ಯಾಕಂದ್ರೆ ನೋಡಿರಿ ಎಷ್ಟು ಚಂದ ಅನ್ನಿಸ್ತದ. ಇದ್ರಾಗೈತು ಆಮೇಲೆ ಮಣ್ಣಿನ ಇದ್ರಾಗೈತು ಮಾಡಿದ್ರೆ ಚಲೋ ಅನ್ನಿಸ್ತದ. ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣನೇ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಎಲ್ಲ ಕಾದ್ಮ್ಯಾಗ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿನಿ. ಸಾಸಿವೆ ಎಲ್ಲ ಸ್ವಲ್ಪ ಎಣ್ಣೆಯಾಗ ಚಟಪಟ ಅಂತೇನು ಸಿಡಿತಿರ್ತಾವಲ್ಲ, ಎಣ್ಣೆ ಕಾದ್ಮ್ಯಾಗ ಆವಾಗ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ. ಯಾಕಂದ್ರೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಪ್ರಮಾಣ ಹಾಕ್ಕೋಬೇಕು ಎಣ್ಣೆ. ಇದಕ್ಕೆ ಇನ್ನೊಂದು ಏನಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಪೆಷಲಿ ಹಾಕ್ಬೇಕದು. ನಾ ಇಲ್ಲಿ ಹಾಕ್ಲತ್ತಿಲ್ಲ, ಅದು ಸ್ಕಿಪ್ ಮಾಡೀನಿ. ಅದಕ್ಕೆ ಚಿನ್ನ ತಿನ್ನಲ್ಲ ಅಂತೇಳಿ ಮೇನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಮನೆಯಾಗಿದ್ರೆ ಪೇಸ್ಟ್ನೂ ಹಾಕ್ಬೋದು. ಇಲ್ಲಾಂದ್ರೆ ಕಟ್ ಮಾಡಿ ಹಸಿ ಶುಂಠಿ ಸ್ವಲ್ಪ ಸಣ್ಣಗೆ ಪೀಸ್ ಕಟ್ ಮಾಡಿ ಆಮೇಲೆ ಬೆಳ್ಳುಳ್ಳಿ ಪೀಸ್ ಕಟ್ ಮಾಡಿನೂ ಹಾಕ್ಬೋದು. ಈಗ ನೋಡಿರಿ ಜೀರಿಗೆ ಸಾಸಿವೆ ಹಾಕೋದಾಯಿತು. ಆಮೇಲೆ ಹಸಿ ಕರಿಬೇವು ಹಾಕೀನಿ. ಹಸಿ ಕರಿಬೇವನ್ನು ಫ್ರೈ ಆದ್ಮ್ಯಾಗ ಹಸಿ ಮೆಣಸಿನ್ಕಾಯಿ ಸಣ್ಣಗೇನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಹಸಿ ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಎಣ್ಣೆಯಾಗ ಸ್ವಲ್ಪ ಕಲರ್ ಇದು ಆಗುತ್ತಾನು ಫ್ರೈ ಮಾಡಮು. ಯಾಕಂದ್ರೆ ಸ್ವಲ್ಪ ಇವು ಸರಿಯಾಗಿ ಫ್ರೈ ಆಗ್ಬೇಕು. ಹಸಿ ಮೆಣಸಿನ್ಕಾಯಿ ಚಲೋ ಅನ್ನಿಸ್ತವ. ಗ್ಯಾಸ್ ಆದಷ್ಟು ಹೈ ಫ್ಲೇಮೊಳಗೆ ಇಡಬಾರ್ದು. ಯಾಕಂದ್ರೆ ಮತ್ತು ಹೊತ್ಲಕ್ಕೆ ಚಾಲು ಇಡ್ತಾವೆ, ಸರಿಯಾಗಿ ಫ್ರೈ ಆಗಂಗಿಲ್ಲ, ಹೊತ್ಲಕ್ಕೆ ಚಾಲು ಆಗ್ಬಿಡ್ತಾವೆ. ಅದಕ್ಕಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಇಡ್ಬೇಕು ಗ್ಯಾಸ. ಈಗ ನೋಡಿರಿ ಮೆಣಸಿನ್ಕಾಯಿ ಫ್ರೈ ಆದ್ಮ್ಯಾಗ ಈಗ ಸ್ವಲ್ಪ ಡಬ್ಬು ಮೆಣಸಿನ್ಕಾಯಿ ಇರ್ತಾವಲ್ಲ ಉದ್ದ ಪ್ರಮಾಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅವು ಕುಡಿಸ್ಕೊಂಡು ನೋಡಿರಿ. ಈಗ ಗ್ಯಾಸ ಆದಷ್ಟು ಲೋ ಫ್ಲೇಮ್ ಒಳಗೂ ಬೇಡ ಅಂತಂದ್ರು ಮೀಡಿಯಮ್ ಫ್ಲೇಮ್ ಒಳಗೆ ಇಡಬೇಕು. ಹೈ ಫ್ಲೇಮ್ ಒಳಗೆ ಇಟ್ಟರೆ ಹೊತ್ತು ಚಾನ್ಸಸ್ ಇರ್ತದೆ. ಹೊತ್ತದಂಗೆ ಆಗಿರ್ತದೆ, ಆದ್ರೆ ಫ್ರೈ ಆದಂಗೆ ಸರಿಯಾಗಿ ಫ್ರೈ ಆಗಿರಲ್ಲ ಎಣ್ಣೆ ಒಳಗೆ. ಈಗ ನೋಡಿರಿ ಡಬ್ಬು ಮೆಣಸಿನ್ಕಾಯಿನೂ ಫ್ರೈ ಅದು. ಈಗ ಗಜ್ರಿ ಹಾಕ್ಕೊಳತ್ತೀನಿ ನೋಡಿರಿ. ಈಗ ಇಲ್ಲಿ ಒಂದೇ ಅದಂತೇಳಿ ಕಡಿಮೆ ಅನ್ನಿಸ್ಲಾಗ್ತದೆ. ಇದಕ್ಕೆ ಇನ್ನೂ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡ್ರೆ ಪರವಾಗಿಲ್ಲ. ಇಲ್ಲಿ ಸ್ವಲ್ಪ ದಪ್ಪ ಅನ್ನಿಸ್ಲಾಗ್ತವ, ಪರವಾಗಿಲ್ಲ. ಒಂದೇ ಅದಂತೇಳಿ ಸ್ವಲ್ಪ ಇದು ಅಲ್ಲತ್ತದ, ಕಡಿಮೆ ಅನ್ನಿಸ್ಲಾಗ್ತದ. ನಾ ಈಗ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟು ಅಷ್ಟೇ ಫ್ರೈ ಮಾಡ್ಲಾತೀನಿ. ಯಾಕಂದ್ರೆ ಫ್ರೈನೂ ಆದಂಗೆ ಆಗ್ತದೆ, ಚಲೋ ಸ್ವಲ್ಪ ಚಂದ ಇದು ಆಗಿಬಿಡ್ತಾವಲ್ಲ ಕುಟ್ಕೋತ ಅಂಥೇಳಿ. ಈಗ ನೋಡಿರಿ ಈಗ ದಪ್ಪ ಮೆಣ್ಸಿನ್ಕಾಯಿ ಅಂದ್ರೆ ಡಬ್ಬು ಮೆಣ್ಸಿನ್ಕಾಯಿ ಫ್ರೈ ಅದು ಆದ್ಮ್ಯಾಗ ಉಳ್ಳಾಗಡ್ಡಿ ತೊಗೊಂಡಿನಿ. ಸಣ್ಣ ಅದಾವ ಅಂತೇಳಿ ಒಂದು 3ರಿಂದ 4 ಉಳ್ಳಾಗಡ್ಡಿ ತೊಗೊಂಡು ಅವನು ಕಟ್ ಮಾಡ್ಕೊಂಡಿನಿ. ಅವು ದಪ್ಪ ಸಣ್ಣ ಇರ್ಬೇಕಂತೇನಿಲ್ಲ. ನಾವು ನಾರ್ಮಲ್ ಹೆಂಗೆ ಉಳ್ತೀವಲ್ಲ ಅಷ್ಟು ದಪ್ಪನೂ ಬೇಡ ಅಷ್ಟು ಸಣ್ಣನೂ ಬೇಡ, ಮೀಡಿಯಮ್ ಪ್ರಮಾಣ ಹೊಡೆದ್ರೆ ಸಾಕು, ಅಷ್ಟೇ ಪ್ರಮಾಣ. ಈಗ ನೋಡಿರಿ ಇದನ್ನು ತಿರುಗಾಡ್ಲಾತೀನಿ. ಈಗ ಏನೋ ಒಂಥರ ಈ ಬುಟ್ಟಿ ಒಳಗೆ ಒಂಥರ ನೋಡ್ಲಿಕ್ಕೆ ಒಂಥರ ಏನೋ ಚಂದ ಅನ್ನಿಸ್ಲಾಗ್ತದೆ. ನೆಕ್ಸ್ಟ್ ಟೈಮ್ ಇದ್ರಾಗೆ ಮಾಡ್ಬೇಕು ಅನ್ನಿಸ್ಲಾಗ್ತದೆ. ಇದ್ರಾಗ ನೋಡಿರಿ ಈಗ ಸ್ವಲ್ಪ ಜಲ್ದಿ ಫ್ರೈ ಆಗ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೀನಿ. ಉಪ್ಪು ಆದಷ್ಟು ಸ್ವಲ್ಪ ಪ್ರಮಾಣ ಹಾಕೀನಿ. ಯಾಕಂತಂದ್ರೆ ಮೊದಲಿಗೆ ನಾವು ಅನ್ನ ಉದ್ರಂದೆ ಹಾಕಬೇಕಾಗಿರ್ತಲ್ಲ, ಅನ್ನ ಮಾಡಾಗ ಆಲ್ರೆಡಿ ಉಪ್ಪು ಹಾಕೇ ಮಾಡಿರ್ತೀವಿ. ಅದಕ್ಕಾಗಿ ಸ್ವಲ್ಪ ಪ್ರಮಾಣ ಉಪ್ಪು ಹಾಕೀನಿ. ಈಗ ಎಲೆಕೋಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದನ್ನು ಹಾಕ್ಕೊಂಡಿನಿ ನೋಡಿರಿ. ನಾ ಹಿಂಗೆ ಅಡ್ಡೆ ಹೊಳ್ಕೊಂಡಿನಿ. ಇದು ಉದ್ದು ಹೊಳೆದ್ರೂ ಚಲೋ ಅನ್ನಿಸ್ತದ. ಇನ್ನೂ ಇದ್ರೊಳಗೆ ಬೀಟ್ರೂಟ ಹೆರಚಿ ಹಾಕಿದ್ರೂ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದೆ ಅದನ್ನು. ಈಗ ನೋಡಿರಿ ಎಲ್ಲ ಕುಡ್ಕೊಳತ್ತವ. ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟೀನಿ, ಹಾಗೆ ತಿರುವಾಡ್ತಾನೆ ಇದ್ದೀನಿ, ಕೈ ಅಂತೂ ಬಿಟ್ಟಿಲ್ಲ. ಈಗ ಇದ್ರೊಳಗೆ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದ್ರೆ ಸಾಸ್ ಹಾಕ್ಲಾತೀನಿ. ಸಾಸ ನೋಡಿ ಇದ್ರಾಗ ಮೇನ ಟೇಸ್ಟ್ ಕೊಡೋದಂದ್ರೆ ಸಾಸ ಭಾಳ ಅಂದ್ರೆ ಭಾಳ ಟೇಸ್ಟ್ ಅನ್ನಿಸ್ತದೆ. ಈ ಕಡೆ ರುಚಿ ಸ್ವಲ್ಪ ಖಾರ ಚಂದ ಅನ್ನಿಸ್ತದೆ. ಇದು ಹಾಕಿನೂ ಸ್ವಲ್ಪ ತಿರುವಾಡ್ಲಾತೀನಿ ನೋಡಿರಿ. ಈಗ ಫ್ರೈ ಆಯ್ತಲ್ಲ, ಎಲ್ಲನೂ ಫ್ರೈ ಆಯ್ತು ಅಂತೇಳಿ ಅನ್ನ ಆದಷ್ಟು ಉದುರಿದ್ರೆ ಚಲೋ. ಯಾಕಂದ್ರೆ ಈ ಉದುರು ಅನ್ನನೇ ಚಲೋ ಅನ್ನಿಸ್ತದೆ. ಇದಕ್ಕೆ ಹಿಂಗೆ ಗಂಟು ಇರಬಾರ್ದು, ಗಂಟು ಹಾಗೆ ಒಡ್ಕೋತೆ ಈಗ ಮಿಕ್ಸ್ ಮಾಡ್ಲತ್ತೀನಿ ನೋಡಿರಿ. ಅನ್ನ ಹೆಂಗಂದ್ರೆ ಈಗಿಂದ ಇರ್ಬೇಕಂತಿತ್ತಿಲ್ಲ. ಹಿಂಗೆ ಸ್ಟಾಕ್ ಇಟ್ಟಿದ್ದನ್ನ ಫ್ರಿಜ್ ಒಳಗೆ ಇಟ್ಟಿರ್ತೀವಲ್ಲ ಅದು ಅದರ ನಡೀತದೆ. ತಂಗಳನ್ನ ಯಾವ್ದು ಅನ್ನ ಒಟ್ಟು ಉದುರು ಇರಬೇಕು, ಚಲೋ ಇರಬೇಕು ಅಷ್ಟೇ. ಯಾಕಂದ್ರೆ ಈ ಟೈಮ್ ಇದು ಅಂದ್ರೆ ಫ್ರೈಡ್ ರೈಸ್ ಮಾಡ್ಬೇಕಾದ್ರೆ ಉದುರು ಅನ್ನ ಇದ್ರೇ ಚಲೋ ಅನ್ನಿಸ್ತದೆ. ಈಗ ನೋಡಿರಿ ನಿಂಬೆಕಾಯಿ ಹಾಕ್ಲತ್ತೀನಿ. ಈಗ ಎಲ್ಲ ತಿರುವಾಡೋದು ಮಿಕ್ಸ್ ಮಾಡೋದಾಯ್ತಲ್ಲ, ಎಲ್ಲ ಕುಡ್ಕೊಂಡದ್ದು ನೋಡಿರಿ. ಈಗ ನೋಡಿರಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೀನಿ. ಎಣ್ಣೆ ಹೆಂಗೆ ಕಾಣ್ಲತ್ತದ, ಆದಷ್ಟು ಇದಕ್ಕೆ ಎಣ್ಣೆ ಎಷ್ಟು ಪ್ರಮಾಣ ಜಾಸ್ತಿ ಆಗ್ತದಲ್ಲ ಅಷ್ಟು ಚಲೋ ಅನ್ನಿಸ್ತದೆ. ಈಗ ನೋಡಿರಿ ನಿಂಬೆಕಾಯಿನ ಹಾಕಿದ್ದೈತಲ್ಲ, ಈಗ ನಿಂಬೆಕಾಯಿನೂ ಕುಡ್ಸ್ಕೊಳಕ್ಕೆ ರಸ ಎಲ್ಲ ಕುಡ್ಕೊಳ್ತದೆ ಅಂತೇಳಿ ಎಲ್ಲ ಈಗ ಮಿಕ್ಸ್ ಮಾಡ್ಲಾತೀನಿ ನೋಡಿರಿ. ಈಗ ಇದ್ರಾಗ ಇನ್ನೊಂದು ಏನಂದ್ರೆ ಟೊಮ್ಯಾಟೊ ಹಾಕಿಲ್ಲ ಇಲ್ಲಿ. ಅದಕ್ಕಾಗಿ ಈ ನಿಂಬೆಕಾಯಿ ಎಲ್ಲ ಹಿಂಡ್ಕೊಂಡು ಕುಡಿಸೋದು ಆಯ್ತು. ಈಗ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದ್ರೆ ಲಾಸ್ಟಿಗೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕ್ಲತ್ತೀನಿ, ಅಂದ್ರೆ ಕರಿಮೆಣಸಿನ ಪುಡಿ.
ಅದು ಸಣ್ಣಗೆ ಪುಡಿ ಏನು ಇರ್ತದಲ್ಲ ಅದು ಪೆಪ್ಪರ್ ಪೌಡ್ರ ಕುಡಿಸ್ಕೊಳತ್ತೀನಿ. ಇದ್ರಾಗ ಸ್ವಲ್ಪ ಅನ್ನ ಜಾಸ್ತಿನೇ ಅದಲ್ಲ, ಅದಕ್ಕಾಗಿ ಸ್ವಲ್ಪ ನಾ ಇಲ್ಲಿ ಜಾಸ್ತಿ ಪ್ರಮಾಣನೇ ಹಾಕಿ ಮತ್ತು ಅದನ್ನು ಕುಡಿಸ್ಕೊಳತ್ತೀನಿ. ಈ ಥರ ರೈಸ್ ಮಾಡಿದ್ರೆ ಯಾರಿಗೆ ತಾನೇ ಇಷ್ಟ ಆಗಂಗಿಲ್ಲ. ಮಕ್ಕಳಿಗೆ ಟಿಫಿನ್ ಕಟ್ಬೋದು, ಆಮೇಲೆ ಮನ್ಯಾಗ ಮುಂಜಾನೆ ನಾಷ್ಟ ಆಗ್ತದ, ಬೇಕಂದಾಗ ಏನಾದರೂ ಜಲ್ದಿ ಅರ್ಜೆಂಟ್ ಟೈಮಿಗೆ ಮಾಡ್ಬೇಕಂದ್ರೂ ಈ ಥರ ಅನ್ನ ಮಾಡಿ ಜಲ್ದಿ ಉಂಡ್ರೂ ಚಲೋ ಅನ್ನಿಸ್ತದ. ಈಗೆಲ್ಲ ಕುಡಿಸ್ಕೊಳ್ಳೋದಾಯ್ತು. ಅದು ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕಿ ಕುಡಿಸ್ಕೊಂಡ್ಮೇಲೆ ಲಾಸ್ಟಿಗೆ ಏನಪ್ಪ ಅಂತಂದ್ರೆ ಕೊತ್ತಂಬರಿಯನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಅದಿಟ್ಟು ಮ್ಯಾಗ ಹಾಕಿ ಸ್ವಲ್ಪ ಉದುದ್ರ ಹಾಕಿ ಕುಡಿಸ್ಕೊಂಡ್ರೆ ಮುಗಿತು ನೋಡಿರಿ. ಸ್ಪೆಷಲ ಫ್ರೈಡ್ ರೈಸ ರೆಡಿ ಆಯಿತು. ಇದ್ರಾಗಲೇ ಏನು ಹೇಳ್ದಂಗೆ ಇನ್ನೊಂದು ಏನು ಬಿಟ್ಟಿನಂತಂದ್ರೆ ನಾನು ಬೇಕಂತಲೇ ಹಾಕಿಲ್ಲ. ಇಲ್ಲಿ ಬೆಳ್ಳುಳ್ಳಿ ಆಮೇಲೆ ಹಸಿ ಶುಂಠಿ ಸಣ್ಣ ಕಟ್ ಮಾಡಿ ಹಾಕ್ಬೋದು, ಇಲ್ಲಾಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕ್ಬೋದು. ನೋಡ್ರಿ ಈಗ ಸ್ಪೆಷಲ ಫ್ರೈಡ್ ರೈಸ ರೆಡಿ ಆಯಿತು. ಹೆಂಗಾಗಿದೆ? ಸೂಪರ್ ಚೆಂದಾಗಿದೆ. ಬಾಯ್. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿರಿ, ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದ. ಹೆಂಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ.